ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ ಅಂತರಲೇ. ಇವತ್ತು ಕೆಲಸನೂ ಇಲ್ಲ ಏನಿಲ್ಲ. ಎಲ್ಲರೂ ತುಂಬ ಜನ ಕೇಳ್ತಿದ್ರಿ ನಿಮಗೆ ಬೆಸ್ಟ್ ಆ್ಯಪ್ ಯಾವುದು, ಸ್ವಿಗ್ಗಿನ ಝೊಮ್ಯಾಟೋನ ಏನೋ ಬೇರೆ ಬೇರೆ ಆ್ಯಪ್ ಹೇಳಿರ್ತಾರೆ. ನನ್ನ ಹತ್ರ ಇರೋದು 3 ಆ್ಯಪು, ಒಂದು ರ್ಯಾಪಿಡೋ, ಒಂದು ಸ್ವಿಗ್ಗಿ, ಒಂದು ಝೊಮ್ಯಾಟೋ. ಬಂದುಬಿಟ್ಟು ನಾನು ಮಾಡ್ತಿರೋದು ಆಲ್ಮೋಸ್ಟು ಸ್ವಿಗ್ಗಿ ಜಾಯ್ನಿಂಗ್ ಆಗಿದ್ದು 27/7/2022 ನಾನು ಜಾಯ್ನಿಂಗ್ ಆಗಿದ್ದು ಸ್ವಿಗ್ಗಿದು. ಅವತ್ತಿಂದ ಕೆಲಸ ಮಾಡ್ತೀನಿ. ಇದ್ರಲ್ಲಿ ಯಾವುದೂ ಪ್ರಾಬ್ಲಮ್ಸ್ ಎಲ್ಲ ಆಗಿತ್ತು, ಏನಿಲ್ಲ. ಹೋದವ್ರು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದೇನೋ ಬ್ಲಾಕ್ ಆಗಿತ್ತು ಇಡೀ. ಅದು ನಮ್ಮ ಮ್ಯಾನೇಜರ್ಗಳಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಏನೋ ಮೇಲು ಮಾಡಿಬಿಟ್ಟು ಎಲ್ಲ ಪ್ರೂಫ್ಗಳು ಇತ್ತಲ್ಲ ನನ್ನ ಹತ್ರ, ವೀಡಿಯೋ ಮಾಡ್ಕೊಂಡಿರೋದು, ಫುಡ್ಡು ಅಲ್ಲಿ ಇಟ್ಟಿರೋ ಟೇಬಲ್ ಮೇಲೆ ಅದೆಲ್ಲ ಪ್ರೂಫ್ ಇದ್ದಕ್ಕೆ ನಾನು ಬಚಾವಾಗಿದ್ದೆ. ನಂದು ID ಪ್ರೂಫ್ ಇಲ್ಲ ಅಂದಿದ್ದರೆ ನಂದು ಪೂರ್ತಿ ಪರ್ಮನೆಂಟ್ ಲೈನ್ ಬ್ಲಾಕ್ ಆಗ್ತಿತ್ತು. ಮ್ಯಾನೇಜರ್ ಥ್ಯಾಂಕ್ಸ್ ಹೇಳ್ತೀನಿ. ಸ್ವಲ್ಪ ಏನಾದರೂ ಮಾಡಿಬಿಟ್ಟು ನಂದು ಅನ್ಬ್ಲಾಕ್ ಮಾಡಿದ್ದಾರೆ, ನೋಡ್ಬೋದು. ಇವಾಗ ಅನ್ಬ್ಲಾಕ್ ಆಗಿದೆ. ಇವಾಗ ಮಳೆಗಿಳಿ ಇತ್ತಲ್ಲ ಸ್ವಲ್ಪ, ಅವಾಗಲೇ ಮಳೆ ಬಂದಿದ್ದಕ್ಕೆ ರೇನ ತೋರಿಸ್ತಾಯಿತ್ತು. ಯಾವಾಗಲೂ ಟೆಂಪರರಿ ಡಿಆಕ್ಟಿವೇಟ್ ಅಂತ ತೋರಿಸ್ತಾಯಿತ್ತು. ಆದರೆ ನಂದ್ರಲ್ಲಿ ತೋರಿಸ್ತಾಯಿತ್ತು ಟೆಂಪರರಿ ಡಿಆಕ್ಟಿವೇಟ್ ಅಂತ. ಆದ್ರೂ ಇವಾಗ ಅನ್ಲಾಕ್ ಮಾಡಿದ್ದಾರೆ ಮ್ಯಾನೇಜರ್ಸು. ತುಂಬ ಥ್ಯಾಂಕ್ಸು ಮೋಹನ್ ಸರ್ಗೆ, ನಮ್ಮ ಝೋನಲ್ಲಿರೋ ಮ್ಯಾನೇಜರ್ ಮೋಹನ್ ಸರ್ ಅಂತ. ಅವ್ರು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಎಲ್ಲರೂ ನನಗೆ ಬೆಸ್ಟ್ ಆ್ಯಪ್ ಅಂತ ಅನಿಸಿದ್ದೆ ಅಂದರೆ ಸ್ವಿಗ್ಗಿ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ಇದರಲ್ಲಿ ಟಾರ್ಗೆಟ್ಸ್ ಬಂದುಬಿಟ್ಟು ಎಷ್ಟಪ್ಪ ಕೊಡ್ತಿದ್ದೆ ಅಂದರೆ ಇಲ್ಲೇ ತೋರಿಸ್ತೀನಿ. ಅದನ್ನು ಇವತ್ತು ಶನಿವಾರ ಅಲ್ವಾ, 37 ಆರ್ಡ್ರ್ ಹೊಡೆದ್ರೆ 525. ಹತ್ತತ್ರ ನಾನು ಕಿಲೋಮೀಟರ್ಸ್ ಬಂದುಬಿಟ್ಟು ಹತ್ತತ್ರ ಒಂದು 180ರಿಂದ 200 ಕಿಲೋಮೀಟರ್ ಡೈಲಿ ಕೆಲಸ ಮಾಡ್ತಿದ್ದೆ. ಆದರೆ ನನಗೆ ಝೊಮ್ಯಾಟೋದಲ್ಲಿ ಏನು ತೊಂದರೆ ಆಗ್ತಿತ್ತು ಅಂದರೆ, ಏನದು ಇದನ್ನಿದೆಯಲ್ಲ ಪಿಕಪ್ ಆರ್ಡ್ರಸ್ನ ತುಂಬ ಪಿಕಪ್ ಆರ್ಡ್ರಲ್ಲಿ 6 ಕಿಲೋಮೀಟ್ರ್, 7 ಕಿಲೋಮೀಟ್ರ್, 8 ಕಿಲೋಮೀಟ್ರ್, 10 ಕಿಲೋಮೀಟ್ರ್ ಪಿಕಪ್ ಹೇಳ್ತಿದ್ದ. ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಝೊಮ್ಯಾಟೋದಲ್ಲಿ. ಸ್ವಿಗ್ಗಿದಲ್ಲಿ ಆ ಥರ ಇಲ್ಲ. ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ಸ್ ಒಳಗಡೆ ಪಿಕಪ್ ಇರುತ್ತೆ. ಎಲ್ಲರೂ ಹುಡುಗರು ಆ ರೆಸ್ಟೋರೆಂಟ್ ಹತ್ರಲ್ಲ ಹುಡುಗರಿಲ್ಲ ಅಂದರೆ ನನಗೆ ಇದನ್ನಾಗ್ತಿತ್ತು. ಅವರು ನನಗೆ ಸ್ವಿಗ್ಗಿದಲ್ಲಿ ತುಂಬ ಕಮ್ಮಿ ಅಂದರೆ ಪಿಕಪ್ ಹೇಳೋದು, ಕಿಲೋಮೀಟರ್ಸ್ಗೂ ಕರೆಕ್ಟ್ ಅಮೌಂಟ್ ಕೊಡ್ತಾನೆ. ಇವಾಗ ಝೊಮ್ಯಾಟೋದಲ್ಲಾದರೆ ಅವ್ನು ಕೊಟ್ಟಿರೋ ಮ್ಯಾಪ್ ಪ್ರಕಾರನೇ ಹೋಗಬೇಕಾಗುತ್ತೆ. ಸ್ವಿಗ್ಗಿದಲ್ಲಿ ಹಂಗಿಲ್ಲ. ಈಗ ನಾವು ಮೇಕರ್ ಸರ್ಕಲ್ ಇದ್ದಂದರೆ ಸುತ್ತಾಡ್ಕೊಂಡು ಹೆಬ್ಬಾಳ ಸುತ್ತಾಡ್ಕೊಂಡು ತೋರಿಸ್ತಾನೆ, ಅಲ್ಲಿಂದ ಬನ್ನಿ ಅದ್ರ ಫುಲ್ ಅಮೌಂಟ್ ಕೊಡ್ತಾನೆ ಅಂತ. ನಾವು ಏನು ಮಾಡ್ತೀವಿ, ಒಳಗಡೆ ರೋಡ್ ಇರುತ್ತಲ್ಲ ಹಂಗೆ ಹೋಗ್ಬಿಡ್ತೀವಿ. ಒಳಗಡೆಯಿಂದ ಚಿಕ್ಕ ರೋಡ್ ಅಂದರೆ ಸಂಧಿ ರೋಡ್ಗಳು, ಗಲ್ಲಿ ರೋಡ್ಗಳಿಂದ ಹೋಗ್ತೀವಿ. ಸ್ವಿಗ್ಗಿದಲ್ಲಿ ಫುಲ್ ಅಮೌಂಟ್ ಕೊಡ್ತಾನೆ. ಝೊಮ್ಯಾಟೋದಲ್ಲಿ ಅವ್ನು ಏನು ತೋರಿಸ್ತಾನಲ್ಲ ಅದೇ ರೂಟಿಂದ ಹೋಗಬೇಕು. ಆವಾಗಲೇ ಅವ್ನು ಏನು ತೋರಿಸಿರತ್ತಾನಲ್ಲ ಅಮೌಂಟ್ ಅಲ್ಲಿ ಕೊಡ್ತಾನೆ. ಅದಕ್ಕೆ ಹೇಳೋದು ನನಗೆ ಸ್ವಿಗ್ಗಿ ಬೆಸ್ಟ್ ಅನಿಸುತ್ತೆ. ರ್ಯಾಪಿಡೋದಲ್ಲಿ 1-2 ದಿವಸ ಕೆಲಸ ಮಾಡಿದ್ದೀನಿ. ರ್ಯಾಪಿಡೋನು ಬೆಸ್ಟ್ ಇದೆ, ಆದರೆ ಬೈಕ್ ಟ್ಯಾಕ್ಸಿ ಅಲ್ವಾ, ಫುಡ್ಡು ಇರುತ್ತೆ. ಜೀನಿ ಆರ್ಡ್ರಸ್ಸು, ಮತ್ತು ಜೀನಿ ಅಂದರೆ ಸ್ವಿಗ್ಗಿದಲ್ಲಿ ಆರ್ಡ್ರ್ ಮಾಡಿರ್ತಾರಲ್ಲ ಪಾರ್ಸಲ್ ಆರ್ಡ್ರಸ್ಸು, ಮನೆಯಿಂದ ಒಂದು ಮನೆ ಅಂದರೆ ಪಾರ್ಸಲ್ ಆರ್ಡ್ರಸ್ ಇವಾಗ ಪೋರ್ಟ್ರಲ್ಲಿ ಮಾಡ್ತಾರಲ್ಲ ಆ ಥರನೂ ಮಾಡ್ಬೋದು. ರ್ಯಾಪಿಡೋದಲ್ಲಿ ಬರುತ್ತೆ. ಇದರಲ್ಲಿ ಝೊಮ್ಯಾಟೋದಲ್ಲಿ ಬಂದುಬಿಟ್ಟು ಓನ್ಲಿ ಫುಡ್ ಬರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಝೊಮ್ಯಾಟೋದಲ್ಲಿ ಫುಡ್ ಮಾತ್ರ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಮತ್ತು ಇವಾಗ ನನ್ನ ಹತ್ರ ಇರೋದು ಸ್ವಿಗ್ಗಿದಲ್ಲಿ ಓನ್ಲಿ ಫುಡ್ ಮಾತ್ರ ಸಿಗುತ್ತೆ. ಅಂದರೆ ಫುಡ್ ID ಅಷ್ಟೇ ಇರೋದು ನಂದು. ಜೀನಿ, ಮೀಟು, ಇನ್ಸ್ಟಾಮಟ್ಟು ಎಲ್ಲ ತೆಗೆದುಬಿಟ್ಟಿದ್ದೀನಿ. ನೋಡೋಣ. ಇವಾಗ ಸಂಡೇ, ನಾಳೆಯಿಂದ ಬಂದುಬಿಟ್ಟು ಸ್ವಿಗ್ಗಿ ಕೆಲಸ ಮಾಡ್ತೀನಿ. ತುಂಬ ಜನ ಕೇಳ್ತಾ ಇದ್ರೆ ಅದೇ ನೀವು ದಿನಕ್ಕೆ ಎಷ್ಟು ಕಿಲೋಮೀಟ್ರ್ ಓಡಿಸ್ತೀರಾ, ಗಾಡಿ ಪೆಟ್ರೋಲ್ ಎಷ್ಟು ಓಡಿಸ್ತೀರಾ ಅಂತ. ಗಾಡಿ ಪೆಟ್ರೋಲ್ ಒಂದು 200 ಕಿಲೋಮೀಟ್ರ್ ಹತ್ತಿರ ಒಂದು 320, 350 ರೂಪಾಯಿ ಪೆಟ್ರೋಲ್ ಹೋಗುತ್ತೆ ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಹೋಗೋಲ್ಲ. ಝೊಮ್ಯಾಟೋದಲ್ಲೂ ಆಲ್ಮೋಸ್ಟ್ ನಾನು ಫುಲ್ ಡೇನೂ ಮಾಡಿದ್ದೀನಿ. ಒಂದು ದಿವಸ ಫುಲ್ ಡೇ ಮಾಡಿರೋದು. ಅಷ್ಟೊಂದು ನನಗೇನು ದುಡ್ಡೇನು. ಅದರಲ್ಲಿ ಬರೀ 16 ಗಿಗ್ಸ್ ಮಾಡಿದರೆ 16 ಗಿಗ್ಸ್ ಮಾಡಿದ್ರೆ 16 ಅವರ್ ಕೆಲಸ ಮಾಡಿದ್ರೆ 600 ಪಾಯಿಂಟ್ ಸಿಟ್ಟು. ಸ್ವಿಗ್ಗಿದಲ್ಲಿ ಆ ಥರ ಇಲ್ಲವಲ್ಲ. ಲಂಚು ಮತ್ತು ಡಿನ್ನರ್ ಪೀಕಲ್ಲಿ ಲಾಗಿನ್ ಆಗಿದ್ದರೆ ಸಾಕು. ಮತ್ತು ನಮ್ಮ ಟಾರ್ಗೆಟ್ ಏನು ರೀಚ್ ಆಗುತ್ತಲ್ಲ 35-23 ಆರ್ಡ್ರ್ ಹೊಡೆದ್ರೆ ಸಾಕು. ಫುಲ್ ನಮಗೆ 500 ಪಾಯಿಂಟ್ ಸಿಟ್ಟು ಬರುತ್ತೆ. 525 ರೂಪಾಯಿ ವೀಕೆಂಡಲ್ಲಿ ಇರುತ್ತೆ ಅಷ್ಟೇ. ಬಿಟ್ಟರೆ ನನಗೆ ಬೆಸ್ಟ್ ಆ್ಯಪ್ ಅನಿಸಿದ್ರೆ ನಾನು ಸ್ವಿಗ್ಗಿ ಹೇಳ್ತೀನಿ ಅಷ್ಟೇ. ಮತ್ತು ಬೈಕ್ ಟ್ಯಾಕ್ಸಿ ಬೇಕಾದ್ರೆ ರ್ಯಾಪಿಡೋ ಮಾಡ್ಕೊಳ್ಳಿ, ಅದು ನಿಮ್ಮ ರಿಸ್ಕಲ್ಲಿ. ನಾನು ಮಾಡಿದೆ, ನನಗೆ ಯಾವುದೂ ಅಡಚಣೆ ಆಗಿರಲಿಲ್ಲ. ರ್ಯಾಪಿಡೋದಲ್ಲಿ ಏನು ಪ್ರಾಬ್ಲಮ್ ಅಂದರೆ ಎಂಥ ಗಂಡು ಮಕ್ಳು ಬರ್ತಾರೆ ಗೊತ್ತಾ, ಕುತ್ಕೊಳ್ಳೋಕ್ಕಾಗಲ್ಲ. ಅವ್ನು ಆ ಮಾತ್ರ ತೆಳ್ಳಗೆ. ನೆನೆ ಒಂದು ಇನ್ಸಿಡೆಂಟ್ ಆಗಿತ್ತು. ಏನಪ್ಪ ಅಂದರೆ ಅದೇ ಫುಲ್ ಕುಡ್ದವನೆ ಆರಾಮಾಗಿ ಕುತ್ಕೊಂಡ್ರೆ ಅದು ಹುಡುಗಿ ಲವರ್ಸ್ ಆ ಥರ ಕುತ್ಕೊಳ್ಳೋಕೆ ಬರ್ತಾನೆ. ಅದಕ್ಕೆ ನಾವು ತಿಕ್ಕ ಎಲ್ಲ ಹೊರದಾಯ್ತು. ಇದುವರೆಗೂ ನಾನು ಗಾಡಿ ಮೇಲೆ ಯಾವ ಹುಡುಗಿನೂ ಕುತ್ಕೊಂಡಿಲ್ಲ. ಅಂದರೆ ರ್ಯಾಪಿಡ್ ಮಾಡಿರೋ ಒಂದು 2 ದಿವಸ. ಆದರೆ ಕೂತಿರೋದು ಬರೀ ಒಂದು 3-4 ಜನ ಹೆಣ್ಮಕ್ಳು ಕೂತ್ಕೊಂಡಿದ್ರು, ಅದಷ್ಟೇ. ಅವರು ಕಂಫರ್ಟಬಲ್ ಕೂತ್ಕೊಂಡ್ರು. ಆರಾಮಾಗಿ ಹೋದೆ, ಆರಾಮಾಗಿ ಬಂದುಬಿಟ್ಟು ಅವ್ರಿಗೆ ಬಿಟ್ಬಿಟ್ಟು ಬಂದೆ. ನೋಡಿ ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ಆ್ಯಪ್ ಕೆಲಸ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ, ಬಾಯ್.